ಹೋಗಪ್ಪ ಇವತ್ತಿನ ಕಾಲೇಜಿಗೆ ಅಪ್ಪ ಪಾಪ ಮಾಡ್ಕೊತದೆ. ಮಾ ಇನ್ನೊಂದು ದಿವಸ ಉಳ್ಕೊತೀನಿ ಸುಮ್ಕಿರು. ಒಳ್ಳೆ ಮಾತಾಡಿ ಹೇಳ್ತಾವೆ. ನೀ ಮೊದಲು ಮುರುವಾದಿಂದ ಹೋಗೋದು ಕಲಿ ನೀನು ಕಾಲೇಜಿಗೆ. ಸುಮ್ಮನೆ ಪಾಪ ತಸ್ಬಿಡ ನೀನು. ಹೋಗ ಅಪ್ಪ ಪಾಪ ಮಾಡ್ಕೊತದೆ. ಓಲಾ ನೋಡ್ಲಾ ನಾವು ಹೇಳೋದ ಒಂದು ಮಾತಾ. ಅವ್ರಂತೂ ನಮ್ಮ ಲೆಕ್ಕ ತಗೊಂಡಿಲ್ಲ. ಸುಮ್ಮನೆ ಯಾಕೆ ಸಾಕಬೇಕು? ಹಾಂ ಹೋಗು ಸುಮ್ಮನೆ ಬಾಯಿ ಮುಚ್ಕೊಂಡು. ಅಮ್ಮ ನಾನು ಇವತ್ತು ಒಂದು ದಿವಸ ಉಳ್ಕೊತೀನಿ. ನೀನು ಸ್ಕೂಲ್ಗೆ ಹೋಗೋ ಮಕ್ಳು ಆಡ್ತಾವಲ್ಲ, ಆಟ ಮಾಡ್ತಾವಲ್ಲ, ಹಂಗೆ ಮಾಡ್ತೀಯಲ್ಲ ಮಗ ನೀನು. ಹಿಂಗೆ ಗೊತ್ತಾಗಿತ್ತಿಲ್ವ ನಿಮಗೆ? ಹೋಗಪ್ಪ ತಗೆ ನಿಮ್ಗೆ ಕೂಟ ಎಲ್ಲ ಹೊಡೆದಾಡಕ್ಕೆ ಆಯ್ಕಿಲ್ಲಕ್ಕಂತೆ ನಮಗೆ. ಸುಮ್ಮನೆ ಹೇಳ್ದಷ್ಟು ಕೇಳಬೇಕು ಮಕ್ಕಳು. ಹೋಗಪ್ಪ ನೋಡ್ಲಾ ಅಪ್ಪ ಬತ್ತು. ಅಪ್ಪ ಹೇಳೋದು ನಿನ್ನೊಳಗ್ತಾನೆ ಚೆನ್ನಾಗಿ ಓದಬೇಕು ಬರೀಬೇಕು ಅಂದ್ಬಿಟ್ಟು ಹೋಗು ಸಾರಿ ಕೇಳ್ಬಿಟ್ಟು ಅಪ್ಪನ. ಏನು ಮೇಡಮ್ ಅವರು ಇಷ್ಟೊಂದು ಮಸ್ಕ ಹೊಡಿತಿದ್ದೀರಲ್ಲ? ರೀ ಅದಕ್ಕೆ ಹಂಗಂದಿರಿ. ನಾನೇನು ಮಸ್ಕ ಹೊಡಿತಿದ್ದಾನು? ಅವನು ಬುದ್ಧಿ ಹೇಳ್ಕೊಡ್ತೇವ್ನಿ. ಏನ್ಲಾ ಓದೇ ಹೋಯ್ಕವಾ? ಹೋಯ್ತೀನಿ. ಅಕ್ಷರವಾಗಿ ಹೆಂಗಿರ್ಬೇಕು ಇನ್ನೊಂದು ದಿವಸ ಏನಾರೇ ನನ್ನ ಮಗನ ನಿನ್ನ ಅದು ಇದು ಅನ್ಕೊಂಡು ಏನಾರೇ ಕಿತಾಪತಿ ಉತ್ಪತ್ತಿ ಮಾಡ್ಕೊ ಬಂದ್ರು ಮಾತ್ರವ 2 ಕಾಲ ತೆಗೆದ್ಬಿಟ್ಟು ಮೂಲೆ ಕುಣಿಸ್ಬಿಡ್ತೀನಿ. ಹೆಂಗೂ ಇಟ್ಟಾಕದು ಹಾಕ್ತೀನಿ. ನಾನೇನು ತಲೆಗೆಡ್ಸ್ಕೊಳಕಿಲ್ಲ. ನಾನು ಎಲ್ಲಕ್ಕೂ ರೆಡಿ ಆಗ್ಬಿಟ್ಟಿನಿ ನನ್ನ ಮಗನ ನಿನ್ನ. ಸರಿ ಬಿಡಪ್ಪ ಆಯ್ತು. ಅಕ್ಕಿ ಕಾಲೇಜ್ಗೆ ಹೋದನಂತೆ. ಹೋಗ್ಬೇಕು ಏನು ಧರ್ಮ ಬುದ್ಧಿ ಕಳಕ್ಕೆ ಹೋದನ ಕಾಲೇಜ್ಗೆ. ಓಲ ಎದ್ದಿ ಅಪ್ಪ ಹೋಯ್ತೀನಿ. ಕಾಸು ಕೊಡಪ್ಪ ಪೆಟ್ರೋಲ್ ಹಾಕ್ಸ್ಕೋಬೇಕು. ಹೋಗೋ ನನ್ನ ಮಗನೇ ಎದ್ದಿ ಹೋಗು. ಎಲ್ತಾರನೇ ಪೆಟ್ರೋಲ್ ಕಾಸು ಬರೀ ಅವತ್ತು ಫುಲ್ಲು ಒಂದು ಟ್ಯಾಂಕಿ ಫುಲ್ ಲೋಡ್ ಮಾಡ್ಕೊಂಡಿದ್ದಾರೆ. ಏನಾಯ್ತಲ್ಲ ಸುತ್ತಿಕಿದ್ರು ಮಾತ್ರವಾ. ಅಯ್ಯೋ ಆಯ್ತಿದ್ದು ಒಂದು ದಿವಸ ಹಾಕ್ಸ್ಕೊಡಿ. ಅತ್ತಾಗಿನ ಏನು ಮಾಡಿರಿ? ಅತ್ತಾಗ ಏನು ಮಾಡಿರಿ ಇತ್ತಾಗ ಏನು ಮಾಡಿರಿ ಅನ್ಕೊಂಡು ಆಡೋ ಆಗ್ತಾರವ. ನಿನ್ನಿಂದನೇ ಅರ್ಧ ಹೆಚ್ಕೊಬಿಟ್ಟವನೇ. ಏನಂತಲೇ ಕಾಲೇಜ್ಗೆ ಹೋದ್ರಂತ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ನಿಮ್ಮ ಅಮ್ಮಗನ ಕಾಸು ಕೊಡವ. ಅಯ್ಯೋ ಕೊಟ್ಟು ಮಡ್ಗವನಲ್ಲ ನನಗೆ ಕೊಡ್ತೀನಿ. ಹೇಳ್ತಾರನೇ ನ್ಯಾಯವಾಗಿ ಹೆಂಗಿರ್ಬೇಕು ಹಂಗಿರ್ಬೇಕು ಬಿಮ್ಮಲು. ನಾಚಿಕೆ ನಿನ್ಗೆ ಕದ್ದಿನಕ್ಕೆ ಅವನ ಮಗನವೇ. ನಿಜ ಇಲ್ಲ ಕಣ್ರಿ. ಅತ್ತೆ ಹೇಳ್ಬಿಡ್ತಾ ಮತ್ತೆ ಹೇಳ್ದಾನೆ ಅವ್ನು ಕೊಡ್ತಾ ಕುಂತಾನೆ. ನಾನು ಎಡ್ತಿರೋ ನನ್ನ ಮಗನ ಉಂಡ್ದೇ ಇಲ್ಲ ಅಂದ್ಬಿಟ್ಟು. ಆಯಿತು ಓಲಿ ನಮ್ಮ ಅವ್ವ ಹೇಳೋದಲ್ಲ ಅಂತ ಸಂಸಿರೋದು ನನ್ನ ಮಗನ ನಿನ್ನ. ಇಲ್ದಾರ ಮಾತ್ರವ ಸರಿ ಕೆಲಸ ಮಾಡ್ಬಿಡೋನು. ಚಂಗುಲ್ ನನ್ನ ಮಗ ಯಾಸ ನೋಡಿ ಆಸವಾದ ಯಾವ ಕಟಿಂಗ್ಲ ಅದು? ಯಾವ ಬೂಲಿ ಕಟಿಂಗು ಕೋಣೆ ಕಟಿಂಗ್ ಮಾಡಿಸ್ಕೊ. ಲಕ್ಷಣವಾಗಿ ಹೆಂಗಿರ್ಬೇಕು ಹಂಗಿರು ನೋಡು. ಹೆಂಗೆ ಪಾರ್ಕಿ ನನ್ನ ಮಗನ ಕಾಣ್ತಾನೆ. ಚಪ್ರಿ ಚೆನ್ನಾಗಿದ್ದಿ ಬಿಡು. ನಿನಗೂ ನಿನ್ನ ಕೂಟ್ರಿಗೂ ನಿನ್ನ ಯಾಸಕ್ಕೂ ಯಪ್ಪ ದೇವರೇ ಭಗವಂತ. ಮೇಷ್ಟ್ರು ಹೇಳ್ತಾ ಇದ್ರೆ ಅವತ್ತು ಸರಿ ಅವ್ರು ಹೇಳಾಗ ಏನಾರು ಪಕ್ಕ ಇದ್ಬಿಟ್ಟಿರೋದು ಏನು ಕತೆ ಆಗೋದು? ಬುಡಿಯತ್ತಾಗೆ ನೀವೇನು ಅದನ್ನೇ ಹೇಳಿರಿ. ಹೇಳಿ ತಲೆ ತಿನ್ಬೇಡಿ. ಇವಳೇ ಕಣವ ಇವಳು. ಇವಳಿಂದಾನೆ ಅವ್ನು ಅರ್ಧ ಅದ್ಗೆಟ್ಟೋಗಿರೋದು. ನಾನು ಹೇಳಕ್ಕಿಲ್ವಾ? ಇವಳೇ ಮೇನ್ ಕಾರಣ ಇವ್ನು ಅದ್ಗೆಟ್ಟೋಗೋಕ್ಕೆ. ಇವು ಏನು ಮಗ ಏನು ಮಾಡಿದ್ರು ಸರಿ ಅಂದ್ರೆ ಇನ್ನೇನತ್ತದು? ಇವಳು ಸಪೋರ್ಟ್ ಮಾಡಿ ಒಟ್ಟಿಗೆ ಅವನ್ನಂತೂ ಅದ್ಗೇಡ್ಸಗಂಟ ಬಿಡಕ್ಕಿಲ್ಲ ನೋಡ್ಕೋಬೇಕಾರೆ. ಇವನಿಂದನೇ ಏನಿದ್ರು ಹಾಳಾದ್ರೆ ಇವಳಿಂದನೇ ಹಾಳಾಗೋದು ಇವನು. ಸುಮ್ಮನಿರೀಗ ಆಯಿತು. ನೀವು ಅದನ್ನೇ ಒಳ್ಳೆ ಹಿಡ್ಕೊಂಡು ಕುಂತಿದ್ದೀರಿ ಅಲ್ಲ. ಸುಮ್ಮನಿರ್ದಿ ಏನು ಮಾಡೋಕ್ಕದು? ಆಯಿತು ಬಿಡಿ. ಇನ್ಮೇಲೆ ಹಂಗೆಲ್ಲ ಇದು ಮಾಡೋಕ್ಕಿಲ್ಲ. ಅಪ್ಪನ ಹೆಸರು ಉಳಿಸ್ತೀನಿ. ಅಪ್ಪ ಹೇಳ್ದಂಗೆ ಕೇಳ್ತೀನಿ ಅಂತ ಎಲ್ಲ ಹೇಳೋದೇ ಕತೆ. ಇನ್ನು ಅವ್ನಿಗೆ ಅರ್ಥ ಆಯ್ತಿಲ್ವ ಹಂಗಾರೆ? ಅರ್ಥ ಆಯ್ತದೆ ನಿನ್ನ ಮಗನಿಗೆ ಕಣವ. ಅವನಿಗೂ ನಿನ್ಗೂ ಭಾಳ ಚೆನ್ನಾಗಿ ಅರ್ಥ ಆಯ್ತದೆ ಬಿಡು. ಬಿಡತ್ತಾಗೆ ನೀನೇನೊಳ್ಳೆ ಜಿರ್ಣೆ ಹಂಗೆ ಹಿಡ್ತಿದ್ನ ಇಟ್ಕೊಂಡು ಬಿಡ. ಆಯಿತು. ಓಲ ಬಿಮಲ ಓ ಕಾಲೇಜ್ಗೆ ಅಜ್ಜು ಕಾಸು ಕೊಡಿದ್ರೆ ಕಾಸು ನಂತ ಬೀಳ್ತದಪ್ಪ. ಹೋಗಿ ನಿಮ್ಮ ಎಂತಾವು ಒಂದು 500 ರೂಪಾಯಿ ಇಸ್ಕೋಗು. ನಾನೇನೋ ಹಾಲಂದು ಬಂದಿರಬೇಕು. ಜೋಬ್ ಗಿಳಿ ಬಿಟ್ಕೊಂಡು ತಿರ್ತಾವನೆ. ಹೋಗಿ ಇಸ್ಕೋಗು ಒಂದು 500. ಸಾಕದ ಎಷ್ಟು ಬೇಕಪ್ಪ? ಯಾಕೆ ಅಲ್ಲಿ ಆಡ್ಬೇಕಾ ಅವತಾರಗಳ ಮರುವಾದಿಂದ? ನೀನು ಪೆಟ್ರೋಲ್ಗೆ ಕಾಸು ಗೀಸು ಅಂತ ಕೊಡಕ್ಕಿಲ್ಲ ಮಗ. ನಿನ್ನ ಕೈಗೆ ಹೇಳ್ತೀನಿ ಕೇಳ್ಕೊ. ಅದೇನು ಪೆಟ್ರೋಲ್ ಬೇಕಾದ್ರೆ ನಾನು ಹಾಕಿಸ್ಕೊಡ್ತೀನಿ. ಹೋಗ್ಬೇಕು ಕಾಲೇಜ್ ನಿಲ್ಲಿಸ್ಬೇಕು ಇಳಿಬೇಕು. ಆತಿನ ಪಾಠ ಮುಗಿಸ್ಕೋಬೇಕು ತಿರ್ಗತ್ತಿ ಬರ್ತಾ ಇರಬೇಕು. ಅಷ್ಟೇ ಹೇಳ್ತೇವೆ ಕೇಳ್ಕೊ. ಅದ್ರ ಮೇಲೆ ಏನಾರು ಮಿಕ್ಮೀರು ಆಡಿದ್ರು ಮಾತ್ರ ನೀನು ನಾನು ಮಾತ್ರ ಸುಮ್ಗಿಮ್ಕಿ ಇರಕ್ಕೆ ನಿನಗೆ. ಸರಿ ಬಿಡಪ್ಪ ಆಯಿತು. ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಇನ್ಮೇಲೆ. ಇಸ್ಕೊಂಡು ಹೋಗೋಲ್ಲ ಒಲೆ ಹೋಗು. ಒಲೆ ಕಳ್ಸೋಗು. ಹಾಳೆ ಇಚ್ಕೊಬಿಟ್ಟಕ್ಕನ ಇವನು. ನೀನೇನು ಯಾರವಾಗೆ ಇದ್ದ ಅವ್ನಿಗೆ ಹೇಳಂಗೆ ಅವ್ನಿಗೆ ಹೇಳ್ತಿದ್ದಿ. ಈಗ ಆಗ ನಾವು ಬರ್ಕೊಳ್ಳಾಗ ನೀನು ಕಾಲೇಜ್ಗೆ ಹೋದಾಗ ಪ್ರೀತಿಸ್ಕೊಂಡಿತ್ತಿಲ್ಲ ಕೂತ್ಕಲ್ಲ. ನೀನು ಮಾಡಿದ್ರೆ ಮಾತ್ರ ಭಾಳ ಗಮನಾಗ ಮಾಡ್ತೀಯ ಕತೆ. ವಾಡಿ ಗಿಡಿ ಬೇಡ ನನ್ನ ಮಗನಿಗೆ. ನೀನು ಯಾಕೆ ಹೊಡೆದೆ? ನೀನು ಲೆಕ್ಚರ್ ಮುಂದ್ಗಡೆ ಪರವಹಿಸ್ಕೊಂಡು ನಿಂತ್ಕೋ. ಬೋಯ್ ಬಿಡ್ತಾವ ಮತ್ತೆ. ಅವ್ನು ಆಟಗಳನ್ನು ಚಂದ ಅನ್ಕೊಂಡು ನೋಡ್ಕೊ ಕೂತ್ಕೊಂಡ್ರೆ ನಾಳೆ ದಿವಸಕ್ಕೆ ನಾವು ಆಡಿದೆಲ್ಲ ಸರಿ ಅನ್ಕೊಳಕಿಲ್ವಾ? ಏನು ಮಾಡೋಕ್ಕದದು? ಮಕ್ಳುಗಳು ಹಂಗೆ ಇವತ್ತಿನ ಕಾಲದಲ್ಲಿ ಏನು ಮಾಡೋಕ್ಕಾಗಿಲ್ಲ. ಸುಮ್ಮನಿರ ಆಯಿತು. ಸರಿ ಬಿಡವ ಆಯಿತು. ತಲೆಗೆಡ್ಸ್ಕೊಳ್ಳೋದು ಬೇಡ. ಇನ್ಮೇಲಾರೆ ನೋಡೋದ ಬುದ್ಧಿ ಕಲ್ತ್ಕೊಂಡನ ಎಲ್ಲ ನೀನು ಶ್ವಾಸೆಯಿಂದಾನೆ ಕಣವ. ಇವಳು ಭಾಳ ಕರ್ಬುಲ್ ಬುದ್ಧಿ. ನಾವು ಏನು ಮಾಡೋಕ್ಕಾಗಿಲ್ಲ. ಏನು ಅಂತಾರೆ ಹೇಳ್ದಷ್ಟು ಹೆಚ್ಚು ಮಾಡೋರಿಗೆ ಏನು ಹೇಳೋಕ್ಕಾಗಿಲ್ಲ ಕಣವ. ಇವಳು ಒಂಥರ ಬುದ್ಧಿ ಉಳ್ದು ಕಂದ್ಬಿಡು. ಅವಳು ಆ ಕಾಲದಿಂದ ಅದೇ ಬುದ್ಧಿ. ಮಗ ನನ್ನ ಮಾತ ಕೇಳು. ಏನು ಗೊತ್ತಾ? ಗುಣ ಸುಟ್ಟರು ಹೋಯ್ಕಿಲ್ಲ. ಹಂಗೆ ಅವ್ರು ಕಲ್ತಿರೋದು ಬಿಡಾಕಿಲ್ಲ. ಈಗ ಏನು ಮಾಡೋಕ್ಕದದು? ಕಟ್ಕೊಂಡಾಯ್ತು ಅನ್ಭವಿಸ್ಬೇಕು ಸಾಯ ಗಂಟವ. ಸುಮ್ಮನಿರತ್ತಾಗೆ ನೀನೇ ಸರಿ ಅನ್ಕೊಂಡಿರೋದು ಇನ್ನೇನು? ಅನ್ಕೊಂಡಿರ್ತಾರೆ ನೀನೇ ಸರಿ ಕಣವ. ದೊಡ್ಡ ಕನ್ನದಾರಿ ಕೆಲಸ ಮಾಡಿದ್ದೆ ಅಂದ್ಬಿಟ್ಟು ಮಗನಿಗೊಂದು ಒಳ್ಳೆ ಬುದ್ಧಿ ಹೇಳೋಕ್ಕಾಗ್ದಾರ ಸಿಕ್ಕಿಲ್ಲ. ಸ್ಕೆಚ್ ಹಾಕೊಳ್ಳೆ ಕಣವ. ಅದಕ್ಕೆ ಇಷ್ಟೊಂದು ಈಸ್ ಮಾಡ್ತಾವಳೆ. ನೆನ್ನೆಲ್ಲ ಏನು ಊದ್ಕೊಂಡಂಗಿದ್ಲು. ಇವತ್ತೇನು ಭಾಳ ಗಿಣಿಮಿಣಿ ಹಂಗೆ ಅವಳಪ್ಪ. ಮಕ್ಕಳು ಹೋಗಪ್ಪ ನಮ್ಗೆ ಆಯ್ಕಲ್ಲ ಕಣ. ಸರಿ ಇನ್ನೆಲ್ಲ ತೋರ್ಸದ್ಲ ನೆಕ್ಲೆಸ್ ಮಗ? ಇಲ್ಲ ಮಗ ಮಗ ಲಾ ಚಿನ್ನ ಅಜ್ಜಿ ಇನ್ನು ಮತ್ತೆ ಇದು ನೆಕ್ಲೆಸ್ ತಗೊಬಂದು ತೋರಿಸ್ಲ ಅಪ್ಪನಿಗೆ? ತತ್ತೀನಿ. ಚೆನ್ನಾಗಿಲ್ಲ ಕಲ ಮಗ. ಅದೇ ಅಂತ ನಾನು ಬೆಳ್ಳಿದೇರು ಅನ್ಕೊಂಡಿನಿ. ಅದೇ ಡೈಮಂಡ್ ಅಂತ ಡೈಮಂಡು
3 ಲಕ್ಷವಂತೆ. ಇಷ್ಟೇ ಆಗ್ಲದೆ 3 ಲಕ್ಷವಂತೆ ಕಣ್ ಮಗ. ಓಹೋ ಡೈಮಂಡ್ ತಗೊಟ್ಟಿದ್ದಾನವ. ಕಲ ಮಗ, ಅಯ್ಯೋ ನನಗಂತೂ ಹೊಸಿ ಖುಷಿ ಆಗ್ಲಿಲ್ಲ ಕಲ. ಏನೋ ಬಿಡ್ಲ, ಮಕ್ಕಳು ಅಚ್ಚುಕಟ್ಟಾಗಿರತ್ತಾಗ ಸೇರ್ಕೊಂಡ್ರು. ಅಯ್ಯೋ ನನಗೂ ಅದೇ ಕಣವ ನಿಜವಾಗ್ಲೂ. ಅವಳೇನೋ ನೋವ್ಯಾ ಬಿಡು ಪಾಪ, ಸುಮ್ಮನೆ ಹೇಳೋದಲ್ಲ. ಅವ್ಳು ಗಂಡು ಒಳ್ಳೆದೆಯಾ ಏನು ಇರೋ ತಕ್ಕನಾಗಿ ಹೆಂಗಾರ ಮಾಡಿ ನನ್ನ ತಂಗಿ ಮನೆ ಮದುವೆ ಮಾಡಬೇಕು ಅನ್ನೋದೊಂದು ಕನಸಾಗಿ ಉಳ್ಕೊಬಿಟ್ಟಿತ್ತು ನನಗೆ. ಈಗ ಸದ್ಯಕ್ಕೆ ಗಗನ್ ಒಪ್ತಾರೋ ಸುಧಾರ ಒಪ್ಕೊಂಡಲ್ಲ. ನನಗೆ ಅದೇ ಒಂಥರ ಸಂತೋಷ ಆಯಿತು. ಅಯ್ಯೋ ಏನೋ ಒಳ್ಳೇದಾಯ್ತು, ಸುಮ್ಕಿರಪ್ಪ. ನನ್ನ ಮಗಳು ನಮ್ದವ್ರು ಕೈ ಬಿಡ್ಬಾರ್ದು. ಅವಳು ಅದೇ ಒಂದು ಚಿಂತೆಗೆ ಹೋಗಿತ್ತು ಕಲ. ಏನು ಹೇಳೋದು ನಮ್ಮ ಅಣ್ಣನಿಗೆ, ಏನು ಹೇಳೋದು? ಆಗ್ಲಿಂದನೂ ನಮ್ಮ ಅಣ್ಣನ ಮಗಳು ಚಿನ್ನು ನನ್ನ ಸೊಸೆ ಸೊಸೆ ಅನ್ಕೊಬಿಟ್ಟಿನಿಲ್ಲವ ಅನ್ಕೊಂಡು ನಾನು ಕುಟ್ಟಿ ಹೇಳ್ಕೊಂಡು ಎಷ್ಟು ದಿವಸ ಕಣ್ಣೀರು ಹಾಕ್ತಾವ ನನ್ನ ಮಗ. ಒಸಿ ಕಣ್ಣೀರು ಹಾಕ್ನಿಲ್ಲ ಕಲ ಮಗ, ನಿಜವಾಗ್ಲೂ ಆ ಪಾಟಿ ಕಣ್ಣೀರು ಹಾಕಿದ್ಲು. ಹೊಟ್ಟೆ ಉರ್ದು ನನಗೆ ಬೆಂಕಿ ಆದಂಗೆ ಆಯ್ತಿತ್ತು ಕಣ್ ಮಗ, ನಿಜವಾಗ್ಲೂ. ಸದ್ಯಕ್ಕೆ ಹೆಂಗೋ ದೇವ್ರದಿಂದ ಎಲ್ಲ ಒಂದು ಒಳ್ಳೇದಾಯ್ತಲ್ಲ, ಅಷ್ಟೇ ಸಾಕು ಕಣಪ್ಪ. ಏನೋ ಬಿಡವ, ಆಯಿತು. ಹೆಂಗೋ ದೇವ್ರದಿಂದ ಎಲ್ಲ ಒಳ್ಳೇದಾಯ್ತಲ್ಲ, ಅಷ್ಟೇ ಸಾಕು. ಎಲ್ಲ ಒಂದು ಒಳ್ಳೇದಾಯ್ತಲ್ಲ, ಇನ್ನೇನಾಗಬೇಕು ನಮಗೆ. ಬಿಡು, ಹೆಂಗೋ ನಮಗೂ ನಿಜವಾಗ್ಲೂ ಅವಳು ಇವಳು ಹಬ್ಬದ ಚಿಂತೆ ಆಗಿದ್ದು ನನಗೆ. ಸಿಕ್ಕೋಬಿಟ್ಟು ಎಂತಾರು ಸಿಕ್ಕಾರೋ ಏನೋ ಎಂತೂ ಅಂದ್ಕೊಂಡು ನಿಜವಾಗ್ಲೂ ಆ ಪಾರ್ಟಿ ಎದುರ್ಕಾಗಿತ್ತು ನನಗೆ. ಹೆಂಗೋ ಬಿಡು. ಓಹೋ ಒಳ್ಳೆ ಚಂದ ಕನಗದಲ್ವ? ಚಂದಾಗದೆ ಬಿಡು. ತಗಲ ಇಟ್ಕೊಂಡು ನೋಡು. ಬಿಡವ, ಅಂದೇ ನೋಡಿ ಭಾಳ ಚೆನ್ನಾಗದೆ ಕತೆ. ಡೈಮಂಡ್ ಚೆನ್ನಾಗಿರಕ್ಕಿಲ್ವವ? ಭಾಳ ಚೆನ್ನಾಗದೆ ಕಣವ. ಆಳಪ್ಪ ಏನಾಗದೆ ಮಾತ್ರ ಬಿಡು. ನಮ್ಗಾರೇ ಅದೃಷ್ಟ ಇಲ್ಲ ಡೈಮಂಡ್ ಗಿಮೆಂಡ್ ಹಾಕಳಕ್ಕೆ. ನನ್ನ ಮಗ್ಲಾರ ಅಚ್ಚುಕಟ್ಟಾಗಿರ್ಲಿ. ಅಯ್ಯೋ ಇಷ್ಟಕ್ಕೇನಪ್ಪ, ಇದು ಮದುವೆಗೆ ಅಲ್ವಂತೆ ಕಲ. ಅಲ್ಲಿಗೆ ಇಲ್ಲಿಗೆ ಹೋಗ ಬರತಕ್ಕಂತೆ. ಮದುವೆಗೆ ಮಾಡಿಸ್ತಾಳೆ ನೋಡ್ಕೊಳ್ಳಿ, ಸುಮ್ಕಿರಿ. ನಿನ್ನ ತಂಗಿ ಚೆನ್ನಾಗಿ ಮಾಡಿಸಿ ಮದುವೆ ಮಾಡ್ಕೊತಾಳೆ ಅಂತ, ಭಾಳ ಚೆನ್ನಾಗಿ ಮಾಡ್ಕೊತೀನಿ ಅಂತ ಅಂದವಳೆ. ಅವನು ಹಬ್ಬನ ಸಿಕ್ಬಿಟ್ಟಿರೋ ಗಗ ನನಗೆ ಏನಾದ್ರು ಮಾಡ್ಬೋದಾಗಿತ್ತು. ನನ್ನ ಮಗನಿಗೆ ಎಲ್ಲೂ ಸೆಟ್ ಆಯ್ತೇನೆ ಇಲ್ವಲ್ಲ, ಅದೊಂದು ತಾಪತ್ರೆ ಆದಂಗೆ ಆಗ್ಬಿಟ್ಟದ ಅವಳಿಗೆ. ನೀನು ಚೆನ್ನಾಗಂತೀಯ ಬಿಡು. ಅವ್ರ ಮನೆಗೆ ಮದುವೆ ಮಾಡೋಕ್ಕೆ ಅದೃಷ್ಟ ಮಾಡ್ಬೇಕು. ಯಾರೋ ಬೇಡ ಅಂದರು, ಎಲ್ಲರೂ ಇಲ್ಲೇ ನೋಡವ. ಅಯ್ಯೋ ಸಿಟಿ ಅವಳು ಆಗ್ಬೇಕಂತೆ ಕಣಪ್ಪ, ಚಿಣ್ಮಿಣಿಕಿ ಆಗ್ಬೇಕಂತೆ, ಸಿಟಿ ಅವಳು ಆಗ್ಬೇಕಂತೆ, ಅದನ್ನ ಮಾಡ್ರನ್ನಾಗಿರ್ಬೇಕಂತೆ, ತಿಕ್ಕಬೇಕ ಬಿಟ್ಕೊಂಡು ನಿಂತ್ಕೊಳ್ಳೋರು ಆಗ್ಬೇಕಂತೆ. ಏನು ಮಾಡಿ ನಾನು ಏನಪ್ಪ ಮಾಡನೆ ನೋಡ್ತೀನಿ. ಎಲ್ಲಾರೇ ಕಲ ಬಡಭಕ್ತಿಗೆ ಅಂದರೆ ಆಯ್ಕಿಲ್ಲ ಅಂತಾನಲ್ಲ, ಹಾಕ್ದಾರ ಇರ್ಲಾಕ. ಅದಕ್ಕೆ ಅವನಿಗೂ ಹಿರಿಯನಲ್ಲಪ್ಪ. ಇನ್ನು ಅನ್ಬಿಟ್ಟು ಮಾಡಿದ್ರು ಅಂತ ನಾಳೆ ದಿವ್ಸಕ್ಕೊಂದು ಮಾತಾ ಬರ್ತದೆ ಅಂದ್ಬಿಟ್ಟಂಗೆ ಆಡ್ತಾ ಕುಂತವಳೆ. ಹುಡುಕ್ತವ್ರೆ ಅವಳಿಗೂ ಅವನಿಗೂ. ಏನೂ ಸೆಟ್ ಆಯ್ತಲ್ಲ ಮಗ. ತಳಾರ್ಕೆ ಆಗಲಿ ಬಿಡವ. ನನ್ನ ಮಗಳೇನು ಬಾರವಾಗಿದ್ದಾಳೆ, ನಮ್ಮ ಮನೇಲಿ ಇರ್ತಾಳಂತೆ. ಓದ್ತಾ ಬಿಟ್ಕೊಂಡೆ ಮಾಡಲಿ ಬಿಡು. ಒಂದು ಆದರೂ ಪರವಾಗಿಲ್ಲ. ನನಗೆ ಏನಪ್ಪ ಅಂದರೆ ಅವಳ ಮನೆ ಸೊಸೆ ಆದ್ಲ ನನಗೆ. ಅವಳ ಮನೆಗೆ ಮಾಡ್ಕೊತೀನಿ ಅಂದಲ್ಲ, ನನಗೆ ಅಷ್ಟೇ ಸಾಕು. ಅಷ್ಟೇ, ಇನ್ನೇನು ಬೇಡ. ಭಾಳ ಚೆನ್ನಾಗದೆ ಯಾವ ಬಿಗೇನು ಮುಡಿಕವ. ಸರಿಯಪ್ಪ ಆಯಿತು. ಸದ್ಯಕ್ಕೆ ಭಗವಂತ ಒಳ್ಳೇದು ಮಾಡ್ದಕ್ಕನವ. ನಿಜವಾಗ್ಲೂ ಏನೋ ನನ್ನ ಮಕ್ಕಳು ಹೆಂಗೋ ಏನೋ ಅಂದ್ಕೊಂಡು ಅದೇ ಒಂದು ಯತ್ನೆ ಆಗ್ಬಿಟ್ಟಿತ್ತು. ಹೆಂಗೋ ನಿಮ್ಮದೇಗ ಆದ್ರಲ್ಲ, ನನಗೆ ಅಷ್ಟೇ ಸಾಕು. ಅವನೇನು ಬಿಡು ಗಂಡು ಮಗ, ಅವನ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಕ್ಕಿಲ್ಲ. ಇವರಿಬ್ಬರದೇ ನನಗೆ ಇದ್ದಿದ್ದು. ನಿಜವಾಗ್ಲೂ ಈಗ ಒಂಥರ ಮುನ್ಸಿಗೆ ಭಾಳ ಗ್ರಾದಂಗೆ ಆಯ್ತು ನನಗೆ. ಬಿಡು, ಹೆಂಗೋ ನನ್ನ ಮಗಳು ಚೆನ್ನಾಗಿರ್ತಾಳೆ. ಸರಿ ತಾಡಪ್ಪ, ನೋಡ್ತೀನಿ. ನಿಮ್ಮ ಅಪ್ಪ ಕೊಟ್ಟಿದ್ದಾನೆ ಇಲ್ವೋ 500 ರೂಪಾಯಿ ವೇದನ್ಗೆ? ಕಾಸು ಕೊಡ್ಬೇಡ, ಸುಮ್ಕಿನಿ. ಅವ್ನು ಅಡ್ಗೆ ಹೋಯ್ತಾನೆ. ಪೆಟ್ರೋಲ್ ಹಾಕ್ಸ್ಕೊಬೇಕಂತಲ್ಲ, ಹಾಕಿಸ್ಕೊಳ್ಳಿ. ಸುಮ್ಮನಿಲ್ಲ ಮಗ, ತಗಿನಿ. ಏನು ಮಾಡಿ? ಏನಾರು ಮಾಡೋಗವ. ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.